ಇದೊಂದು ದೊಡ್ಡ ವಿಷಯ, ಅಂದರೆ ಬೃಹದಾಕಾರವಾಗಿರುವಂಥ ವಿಷಯ. ಇದರಲ್ಲಿ ಅರ್ಧಂಬರ್ಧ ತಿಳ್ಕೊಂಡವರೇ ಹೆಚ್ಚು. ಆ 9ನೇ ಹಂತದ್ದು ಏನಾದರೂ ನೀವು ತಿಳ್ಕೊಂಡ್ಬಿಟ್ರೆ, ತಿಳಿದ ನಂತರ ನೀವು ಬದುಕಿರೋದೇ ಹೆಚ್ಚು. ಜೀವಿಗಳನ್ನು ಬಲಿ ಕೊಡ್ತಾರೆ, ಅಂದರೆ ಕುರಿ, ಕೋಳಿ, ಕೋಣ ಮತ್ತು ಹಲವಾರು ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡ್ತಾರೆ. ಇದನ್ನು ಬಲಿ ಅಂತ ಕರೀತಾರೆ. ಈಗ ನಮ್ಮ ಗುರುಗಳು ಉದಾಹರಣೆಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್, ಒಂದು ವೈಟ್ ಮ್ಯಾಜಿಕ್ ಅಂತ ಇಟ್ಕೊಳ್ಳಿ. ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿರೋರು ಈ ಥರ ಜೀವ ಬಲಿಗಳನ್ನು ಕೊಡ್ತಾರೆ. ಯಾರ್ಯಾರು ವೈಟ್ ಮ್ಯಾಜಿಕ್ ಮಾಡ್ತಾರೆ, ಇದು ಯಾರು ಖಂಡಿತವಾಗ್ಲೂ ಆ ಥರ ಜೀವ ಬಲಿಗಳನ್ನು ಕೊಡೋದಿಲ್ಲ. ಗಿಡಮೂಲಿಕೆಗಳನ್ನು ಬಲಿ ಕೊಡ್ತಾರೆ. ಅಜ್ಞಾನವನ್ನು ಬಲಿ ಕೊಡ್ಬೋದು, ದಡ್ಡತನವನ್ನು ಬಲಿ ಕೊಡ್ಬೋದು, ಮೂರ್ಖತನವನ್ನು ಬಲಿ ಕೊಡಬಹುದು, ನಿಮಗೆ ಬಹಳ ಪ್ರಿಯವಾದ ಆಹಾರವನ್ನು ಬಲಿ ಕೊಡಬಹುದು. ಕೆಲವೊಂದು ಕ್ರಿಯೆಗಳನ್ನು ಹೇಳ್ತಾರೆ, ಅದ್ರ ಮುಖೇನ ನೀವು ಬಿಡಬೇಕು. ಈಗ ನಾನು ಹೇಳೋದನ್ನು ಕೇಳ್ಕೊಂಡು ನನಗಿದಿಷ್ಟ, ನಾನು ಬಿಟ್ಬಿಡ್ತೀನಿ, ಇಂಥ ಸಮಸ್ಯೆ ಬಗೆಹರಿಲಿ, ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಆ ಸಮಸ್ಯೆ ಬಗೆಹರಿದ್ರ ಜೊತೆಗೆ ಇನ್ನೊಂದು ಯಾವುದೋ ಬಂದು ದಬಾಕಳ್ತದೆ. ಕಾಟೇರಮ್ಮ, ಎಲ್ಲಮ್ಮ, ಅಣ್ಣಮ್ಮ, ಇದೇನೇನೋ ಇರ್ತವೆ, ಅಂಥವು ಕಡೆ ದೇವಸ್ಥಾನದಲ್ಲಿ ಬಲಿ ಕೊಡ್ತಾರೆ. ದೇವಸ್ಥಾನ ಅಂದರೆ ಅದೇನು ದೊಡ್ಡ ದೇವಸ್ಥಾನ ಅಲ್ಲ, ಸುಮ್ಮನೆ ಒಂದು ತೋಟದೊಳಗಡೆ ಒಂದು ಕಲ್ಲು, ಸಣ್ಣ ಗುಡಿ ಅಂತ ಕರೀತಾರೆ. ಇದೆಲ್ಲ ಯಾಕೆ ಬಂತು, ಏನು ಮಾಡ್ತಾರೆ, ಇದರಲ್ಲಿ ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ, ಇದರ ಹಿನ್ನೆಲೆ ಏನು, ಪೂರ್ತಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇನ್ಡೆಪ್ತ್ ಅಲ್ಲಿ ಅಧ್ಯಯನ ಮಾಡೋದ್ರಿಂದ ಇದ್ರ ಬಗ್ಗೆ ಹೇಳೋದು ಜನಗಳಿಗೆ ಬಹಳ ಬೇಸರ ಉಂಟು ಮಾಡುತ್ತೆ.